ಅಪರ್ಣಾ ವಸ್ತಾರೆ ಪ್ರಸಿದ್ಧ ಟಿವಿ ನಿರೂಪಕಿ ಕಮ್ ನಟಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪಟ ಕನ್ನಡತಿ. ಇಂತಹ ಅಪರ್ಣಾ ಅವರ ಜೀವನ ಹಾದಿ ಹೇಗಿತ್ತು, ನಟಿ ಆಗಿದ್ದವರು ನಿರೂಪಕಿ ಆಗಿದ್ದಕ್ಕೆ, ಮೊದಲ ಗಂಡನಿಂದ ದೂರವಾಗಿದ್ಯಾಕೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, 1966 ಅಕ್ಟೋಬರ್ 17ರಂದು ಜನನ. 1966 ಅಕ್ಟೋಬರ್ 17ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಜಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದರು. ತಾಯಿ ಪದ್ಮ. ಅಪರ್ಣಾ ಅವರ ಸಹೋದರನ ಹೆಸರು ಚೈತನ್ಯ. ಬೆಂಗಳೂರಿನಲ್ಲಿ PUCವರೆಗಿನ ಶಿಕ್ಷಣ. ಅಪರ್ಣಾ ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಜಹಳ್ಳಿಯಲ್ಲಾದರೂ ಬೆಳೆದಿದ್ದು ಓದಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ. ಇಲ್ಲಿನ ಕುಮಾರ ಪಾಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ತಂದೆ ಪತ್ರಕರ್ತರಾಗಿದ್ದರಿಂದ ಚಿಕ್ಕಂದಿನಿಂದಲೇ ಪೇಪರ್ ಓದುವ ಹವ್ಯಾಸ, ಪುಸ್ತಕ ಓದೋ ಹವ್ಯಾಸ ಬೆಳೆಯುತ್ತೆ. ನಂತರ ಬೆಂಗಳೂರಿನ MVS ಕಾಲೇಜಿನಲ್ಲಿ PUC ಓದ್ತಾರೆ. ಈ ಟೈಮ್ನಲ್ಲೇ ಸಿನಿಮಾ ಆಫರ್ ಬಂತು. ಅಪರ್ಣಾರ ತಂದೆ ನಾರಾಯಣಸ್ವಾಮಿ ಅವರೊಂದಿಗೆ ಪುಟ್ಟಣ್ಣ ಕಣಗಾಲ್ ಅವರು ಮಾತನಾಡಿ, ನನ್ನ ಮುಂದಿನ ಚಿತ್ರಕ್ಕೆ ನಿಮ್ಮ ಮಗಳೇ ನಾಯಕಿ ಅಂತಾರೆ. 19ನೇ ವಯಸ್ಸಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ. ಅಪರ್ಣಾ ಅವರು 1985ರಲ್ಲಿ ಮಸಣದ ಹೂವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ ಅಂಬರೀಷ್ ಹಾಗೂ ಜಯಂತಿ ಅವರಂತಹ ತಾರಾ ಬಳಗ ಇತ್ತು. ಒಂದೊಂದೇ ಸಿನಿಮಾ ಮಾಡ್ತಾ ಹೋದ ಅಪರ್ಣಾಗೆ ಕಾಲಕ್ರಮೇಣ ತಾವು ಬಯಸಿದಂತಹ ಪಾತ್ರಗಳು ಸಿಗಲಿಲ್ಲ. 5 ವರ್ಷದಲ್ಲಿ 11 ಸಿನಿಮಾ ಮಾಡಿದ್ರು. ತಮಿಳು ತೆಲುಗು ಚಿತ್ರರಂಗದಿಂದ ಆಫರ್ ಬಂದರೂ ಒಪ್ಪಲಿಲ್ಲ. ಇದರ ನಡುವೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರು. 1990ರಲ್ಲಿ ಚಂದನ ವಾಹಿನಿಯಿಂದ ಆಫರ್. ಆಂಕರ್ ಆಗಿ ಒಂದೊಂದೇ ಮೆಟ್ಟಿಲು ಮೇಲಕ್ಕೆ. ಸಿನಿರಂಗದಲ್ಲಿ ಯಶಸ್ಸು ಕಾಣದೆ ಮುಂದೇನು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಅಪರ್ಣಾ ಅವರಿಗೆ ದೂರದರ್ಶನ ಚಂದನ ವಾಹಿನಿಯಿಂದ ಆಫರ್ ಬಂತು. ಆಡಿಷನ್ನಲ್ಲಿ ಭಾಗವಹಿಸಿ ಆಯ್ಕೆ ಆದರು. ಚಂದನ ವಾಹಿನಿಯ ನಿರೂಪಕಿಯಾಗಿ ವಾರ್ತೆ, ಸಂದರ್ಶನ, ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಹೀಗಿರುವಾಗಲೇ ಅಂದಿನ ರಾಜಕಾರಣಿ ಜೀವರಾಜ್ ಆಳ್ವ ಕಾಲ್ ಮಾಡಿ ಸ್ಟೇಜ್ ಪ್ರೋಗ್ರಾಮ್ ಒಂದಕ್ಕೆ ನೀವೇ ಆಂಕರಿಂಗ್ ಮಾಡಬೇಕು, ಅದು ಕೂಡ ಇಂಗ್ಲಿಷ್ನಲ್ಲಿ ಅಂತ ಹೇಳಿಬಿಟ್ರು. ಆರಂಭದಲ್ಲಿ ಇದು ಸಾಧ್ಯವಿಲ್ಲ ಅಂದುಕೊಂಡ ಅಪರ್ಣಾ ಬಳಿಕ ಇದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು. ವಿವಿಧ ಸ್ಟೇಜ್ ಶೋಗಳ ನಿರೂಪಕಿಯಾದರು. 1993ರಲ್ಲಿ ತಂದೆ ನಿಧನ. ಆಕಾಶವಾಣಿಯಲ್ಲಿ ಸಿಕ್ಕಿತು ಅವಕಾಶ. 1993ರಲ್ಲಿ ಅಪರ್ಣಾರ ತಂದೆ ನಾರಾಯಣಸ್ವಾಮಿ ನಿಧನರಾದರು. ಬೆಂಗಳೂರು ಆಕಾಶವಾಣಿ ನಾಟಕ ಕಲಾವಿದೆ ಯಮುನಾ ಮೂರ್ತಿ ಅಪರ್ಣಾರನ್ನ ಬೆಂಗಳೂರಿಗೆ ಆಕಾಶವಾಣಿ ಕೇಂದ್ರಕ್ಕೆ ಕರೆತಂದು ಆಡಿಷನ್ಗೆ ಅರ್ಜಿಯನ್ನು ಹಾಕಿಸ್ತಾರೆ. ಇಲ್ಲೂ ಆಯ್ಕೆಯಾಗಿ ಆಕಾಶವಾಣಿಯ ರೇಡಿಯೋ ಜಾಕಿ ಆದರು. ಹೀಗೆ ಒಂದು ಕಡೆ ದೂರದರ್ಶನ, ಇನ್ನೊಂದು ಕಡೆ ವೇದಿಕೆ ಕಾರ್ಯಕ್ರಮಗಳು, ಮತ್ತೊಂದು ಕಡೆ ಆಕಾಶವಾಣಿ, ಹೀಗೆ 3 ಕಡೆ ಪ್ರಸಿದ್ಧ ನಿರೂಪಕಿಯಾಗಿ ಗುರುತಿಸಿಕೊಳ್ತಾರೆ. 1994ರಲ್ಲಿ ದೇವೇಗೌಡರು ಪ್ರಧಾನಿಯಾದಾಗ ಚಂದನ ವಾಹಿನಿಯಲ್ಲಿ ಅವರ ಇಂಟರ್ವ್ಯೂ ಮಾಡಿದ್ರು. ನಂತರ ಮಾಯಾಮೃಗ ಅನ್ನೋ ಧಾರಾವಾಹಿಯಿಂದ ಆಫರ್ ಬಂದರೂ ಕೆಲಸ ಕಳ್ಕೋತೀನಿ ಅನ್ನೋ ಭಯದಿಂದ ಆ ಆಫರ್ನ ತಿರಸ್ಕಾರ ಮಾಡ್ತಾರೆ. 1998ರಲ್ಲಿ ಸತತ 8 ಗಂಟೆಗಳ ಕಾಲ ನಿರೂಪಣೆ, ETV ಆಂಕರ್, ಧಾರಾವಾಹಿಗಳಲ್ಲಿ ನಟನೆ. ವರ್ಷ ಕಳೆದಂತೆ ತಮ್ಮ ಕೆಲಸದಲ್ಲಿ ಹಿಡಿತ ಸಾಧಿಸಿದ ಅಪರ್ಣಾ 1998ರಲ್ಲಿ ಅಪರೂಪದ ದಾಖಲೆಯನ್ನು ಬರೆದರು. ದೀಪಾವಳಿಗೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ನಿರಂತರ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿದ ದಾಖಲೆ ಅದು. ನಂತರ ಈ ಟಿವಿ ವಾಹಿನಿಯ ನಿರೂಪಕರಾದರು. ಇದೇ ಚಾನೆಲ್ನ ಕೆಲವೊಂದು ಧಾರಾವಾಹಿಗಳಲ್ಲಿ ನಡೆಸಿ ಕಿರುತೆರೆಗೆ ಎಂಟ್ರಿ ಕೊಟ್ಟರು. ಅವುಗಳಲ್ಲಿ ಮೂಡಲಮನೆ ಹಾಗೂ ಮುಕ್ತ ಪ್ರಮುಖವಾದವು. 2003ರಲ್ಲಿ ನಾಗರಾಜ್ ಜೊತೆ 2ನೇ ಮದುವೆ. ಮೊದಲ ಗಂಡ ಯಾರು, ದೂರವಾಗಿದ್ಯಾಕೆ? ನಿರೂಪಣಾ ಶೈಲಿಯಿಂದಲೇ ಎಲ್ಲರ ಮನೆ ಮಾತಾದ ಅಪರ್ಣಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಇವರು ಮೊದಲು ಮದುವೆ ಆಗಿದ್ದು NRI, ವಿದೇಶದಲ್ಲಿದ್ದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರನ್ನ. ಮದುವೆಯ ಬಳಿಕ ಗಂಡನಿಂದ ಟಾರ್ಚರ್, ಹಿಂಸೆಯನ್ನು ಅನುಭವಿಸ್ತಾರೆ. ಹಾಗಾಗಿ ದೂರವಾದರು. ನಂತರ 2003ರಲ್ಲಿ ವಾಸ್ತುಶಿಲ್ಪಿ ಕಮ್ ಬರಹಗಾರ ನಾಗರಾಜ್ ಅನ್ನುವರನ್ನ ಮದುವೆ ಆಗ್ತಾರೆ. 2011ರಲ್ಲಿ ನಮ್ಮ ಮೆಟ್ರೋಗೆ ಧ್ವನಿ. 2013ರಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ. 2011ರಲ್ಲಿ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಆರಂಭವಾದಾಗ ಅದರ ಪ್ರಕಟಣೆಗಳಿಗೆ ತಮ್ಮ ಧ್ವನಿ ಕೊಟ್ಟರು. ಬಳಿಕ 2013ರಲ್ಲಿ ETVಯಿಂದ ಬಿಗ್ ಬಾಸ್ನ ಮೊದಲ ಸೀಸನ್ಗೆ ಆಫರ್ ಬಂತು. ಬಿಗ್ ಬಾಸ್ ಕಾರ್ಯಕ್ರಮ ಏನು ಅಂತ ಅಪರ್ಣಾ ಅವರಿಗೆ ಅಷ್ಟು ಗೊತ್ತಿರಲಿಲ್ವಂತೆ. ಆದರೆ ಕೆಲಸ ನೀಡಿದಂತಹ ವಾಹಿನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ 15 ದಿನಗಳ ಮಟ್ಟಿಗೆ ಒಪ್ಪಿಕೊಂಡ್ರಂತೆ. ಆದರೆ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಒಳಗಿದ್ದು ಹಲವು ಜೀವನ ಪಾಠ ಕಲಿತು ಹೊರಬಂದರು. 2015ರಲ್ಲಿ ಮಜಾ ಟಾಕೀಸ್ ಶೋಗೆ. 2015ರಲ್ಲಿ ಮಜಾ ಟಾಕೀಸ್ ಕಾಮಿಡಿ ಶೋನಿಂದ ಅಪರ್ಣಾ ಅವರಿಗೆ ಆಫರ್ ಬಂತು.
ಕೆಲವೊಂದು ಕಂಡೀಷನ್ಗಳ ಮೇಲೆ ವರಲಕ್ಷ್ಮಿ ಪಾತ್ರಕ್ಕೆ ಒಪ್ಕೊಳ್ತಾರೆ. ಆದರೆ ಒಬ್ಬ ನಿರೂಪಕಿಗೆ ಇದೆಲ್ಲ ಬೇಕಿತ್ತಾ ಅನ್ನೋ ಟೀಕೆಗಳು ಕೂಡ ಕೇಳಿಬಂತು. ಅದನ್ನೆಲ್ಲ ಮೀರಿ ತನ್ನಿಂದಲೂ ಹಾಸ್ಯ ಪಾತ್ರ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ರು. ನಂತರ 2021ರಲ್ಲಿ ಪುನೀತ ನಮನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಮಾತನಾಡಿ, ಇಂತಹ ದುಃಖದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋ ಸಂದರ್ಭ ಬರೋದು ಬೇಡ ಅಂತ ಹೇಳ್ತಾರೆ. 2021ರಲ್ಲಿ ಡಿಪ್ರೆಷನ್, 2022ರಲ್ಲಿ ಕ್ಯಾನ್ಸರ್. ಇಂತಹ ಅಪರ್ಣಾ 2021ರಲ್ಲಿ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಡುವಾಗ ತಾನು ಡಿಪ್ರೆಷನ್ನಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡಿದ್ರು. ಜೊತೆಗೆ ಜೀವನ ನಡೆಸೋದನ್ನು ಹಾಗೆಯೇ ಅದರಿಂದ ಹೊರಬರೋ ದಾರಿಯನ್ನು ಕೂಡ ಕಂಡುಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಅಪರ್ಣಾಗೆ ದೊಡ್ಡ ಆಘಾತ ಆಗೋದು 2022ರ ಜುಲೈನಲ್ಲಿ. ಶ್ವಾಸಕೋಶದ ಕ್ಯಾನ್ಸರ್ ಇರುವುದು ಪತ್ತೆ ಆಯಿತು. ಅದು ಕೂಡ ಕೊನೆಯ ಸ್ಟೇಜ್ನ ಕ್ಯಾನ್ಸರ್. ಡಾಕ್ಟರ್ ಅಂತೂ 6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿಬಿಟ್ರು. ಆದರೆ ಛಲ ಬಿಡದ ಅಪರ್ಣಾ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾರೆ. ಇದಕ್ಕೆ ಪತಿ ನಾಗರಾಜ್ ಸಪೋರ್ಟ್ ಸಿಕ್ತು. 2024ರಲ್ಲಿ ಹೋರಾಟ ಅಂತ್ಯ, ಕೊನೆಯ ಉಸಿರು. 2022ರಿಂದ ಕ್ಯಾನ್ಸರ್ನೊಂದಿಗೆ ಹೋರಾಟ ಮಾಡ್ಕೊಂಡ್ಬಂದಂಥ ಅಪರ್ಣಾ ಅವರು 2024ರಲ್ಲಿ ಸೊರಗಿ ಬಿಟ್ರು. ಆರೋಗ್ಯ ಕ್ಷೀಣಿಸುತ್ತೆ. ಕೊನೆಗೆ 2024 ಜುಲೈ 11ರಂದು ತಮ್ಮ 58ನೇ ವಯಸ್ಸಿಗೆ ಕೊನೆಯುಸಿರೆಳೆದರು. ಭಾರತ ಲೋಕಕ್ಕೆ ಪಯಣ ಬೆಳೆಸ್ತಾರೆ. ಅಂದಹಾಗೆ ಅಪರ್ಣಾ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಿದ್ದು ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ತಮ್ಮ ಸಾವಿನ ಬಳಿಕ ಏನೇನೆಲ್ಲ ಆಯಿತು ಅನ್ನೋದನ್ನು ಮಾಧ್ಯಮದ ಮುಂದೆ ಧೈರ್ಯವಾಗಿ ಹೇಳಿ ಅಂತ ಪತಿ ನಾಗರಾಜ್ ಅವರಿಗೆ ಹೇಳಿ ಹೋಗಿದ್ರು ಅಪರ್ಣಾ. ವೀಕ್ಷಕರೇ, ಇದಿಷ್ಟು ಪ್ರಸಿದ್ಧ ನಿರೂಪಕಿ 7,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ನಡೆಸಿಕೊಟ್ಟಂತಹ ಅಪರ್ಣಾ ವಸ್ತಾರೆ ಅವರ ಜೀವನದ ಹಾದಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಆಗಿತ್ತು. ಇವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.